ತುಮಕೂರಿನ ಮಂಡಿಪೇಟೆಯಲ್ಲಿ ಸಮಸ್ಯೆಗಳದ್ದೇ ಸರಮಾಲೆ. ಮೂಲಭೂತ ಸೌಕರ್ಯವಿಲ್ಲದೆ ತೆರಿಗೆ ಪಾವತಿದಾರರ ಗೋಳು. ತುಮಕೂರಿನ ಮಂಡಿಪೇಟೆ ಒಂದು ರೀತಿ ವ್ಯಾಪಾರಕ್ಕೆಂದೇ ಫೇಮಸ್. ಮಂಡಿಪೇಟೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಟ್ಯಾಕ್ಸ್ ಕೂಡ ಹೋಗುತ್ತೆ. ಆದರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಕಟ್ಟೋ ಮಂಡಿಪೇಟೆಯಲ್ಲೇ ಮೂಲಭೂತ ಸೌಕರ್ಯಗಳಿಲ್ಲದೆ ವ್ಯಾಪಾರಸ್ಥರು ಪರದಾಡುವಂತಾಗಿದೆ. ಹೌದು, ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಕಟ್ಟೋ ಮಂಡಿಪೇಟೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯವಿಲ್ಲದೆ ವ್ಯಾಪಾರಸ್ಥರು ಪರದಾಡುವಂತಾಗಿದೆ. ಮಂಡಿಪೇಟೆಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಗಲೀಜು ನೀರು ರಸ್ತೆಯ ಮೇಲೆ ಹರಿತಾ ಇದ್ದು ಎಲ್ಲೆಂದರಲ್ಲಿ ಕಸ ಬಿದ್ದಿರುವುದರಿಂದ ಸಂಜೆಯಾದರೆ ಸಾಕು ಸೊಳ್ಳೆಗಳ ಕಾಟದಿಂದ ಮಂಡಿಪೇಟೆ ವ್ಯಾಪಾರಸ್ಥರು ಹೈರಾಣಾಗಿದ್ದಾರೆ. ಇನ್ನು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯೋ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ. ಪಾಲಿಕೆಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋದೇ ಇಲ್ಲಿಂದ. ವರ್ಷಕ್ಕೊಮ್ಮೆ ಆಯುಕ್ತರು ಅಂತ ಚೀಟಿ ಹಿಡಿದು ಅವರು ಕಟ್ಟಿಲ್ಲ ಇವರು ಕಟ್ಟಿಲ್ಲ ಅಂತ ಬರ್ತಾರೆ. ಆದರೆ ಇಲ್ಲಿರುವ ದುಸ್ಥಿತಿಯನ್ನ ಮಾತ್ರ ನೋಡ್ತಿಲ್ಲ. ಚರಂಡಿಗಳು ತುಂಬಿ ಹರಿತಾ ಇದ್ರೂ ಗಮನ ಹರಿಸ್ತಿಲ್ಲ. ಸರಿಯಾಗಿ ಕಸ ಸಹ ಎತ್ತಲ್ಲ. ಮುಂದೆ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೇರ ಹೊಣೆ ಪಾಲಿಕೆಯವರೇ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಾಮಗಾರಿ ರುದ್ರ ತಾಂಡವ ಆಡ್ತಾ ಇದೆ. ಈ ಮಂಡಿಪೇಟೆನಲ್ಲಿ ಹೈಯೆಸ್ಟು ಟ್ಯಾಕ್ಸ್ ಪೇಯರ್ ಇದ್ದಾರೆ ಮತ್ತು ಟ್ಯಾಕ್ಸ್ ಹೈಯೆಸ್ಟ್ ಕಲೆಕ್ಟ್ ಆಗೋದು ಇಲ್ಲಿಂದನೇ. ಮೊದಲು 20 ಲಕ್ಷ ಆಯಿತು, 30 ಲಕ್ಷ ಆಯಿತು, 50 ಲಕ್ಷ ಆಯಿತು, ಈಗ 1.5 ಕೋಟಿ ಆಗಿದೆ. ಈಗ ಆಯುಕ್ತರು ಏನು ಮಾಡ್ತಾರೆ, ವರ್ಷಕ್ಕೊಂದ್ಸಲ ಕಟ್ಟಿಲ್ಲ ಅಂದರೆ ಒಂದಿಷ್ಟುದ ಚೀಟಿ ತೊಗೊಂಡು ಇವ್ರು ಕಟ್ಟಿಲ್ಲ ಅಂತ ಸರ್ವೆ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಕಾಮಗಾರಿ ಏನಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಯೋಕ್ತಿ ಅನ್ನೋದೇನ ಇದ್ದರೆ, ನಿಜವಾಗ್ಲೂ ಮನಸಾಕ್ಷಿ ಅನ್ನೋದೇನ ಇದ್ದರೆ ತೊಗೊಂಬನ್ನಿ. ನೀವು ಮಂಡಿಪೇಟೆಯಲ್ಲಿ ಏನು ಉದ್ಧಾರ ಮಾಡಿದ್ದೀರಾ ಅಂತ ನೋಡಿ ಆಮೇಲೆ ನೀವು ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಬರ್ರಿ. ಮೋರೆಲ್ಲ ತುಂಬಿ ಹರಿತಾ ಇದೆ. ಸಾಯಂಕಾಲ 5:30, 6 ಗಂಟೆಗಂಗಿಲ್ಲ ಸೊಳ್ಳೆಗಳ ಕಾಟ ಜಾಸ್ತಿ. ಏನೇ ಕಾಯಿಲೆ ಬಂದರೂ ನೇರ ಹೊಣೆ ನೀವೇ ಆಗ್ತೀರಾ. ಯಾರೇನ ಡೆಂಗ್ಯೂ ಬಂದು ಸತ್ತರೆ ಎಲ್ಲ ಶವಗಳನ್ನ ತೊಗೊಂಬಂದು ನಿಮ್ಮ ಆಫೀಸ್ ಮುಂದೆನೇ ಇಡಬೇಕಾಗುತ್ತೆ ನಾವು ಅಂತ. ನಿಮಗೆ ಅತಿ ಬೇಗ ಇದನ್ನು ಎಚ್ಚರಿಕೆ ಎತ್ಕೊಂಡು ಇಲ್ಲಿ ಕೆಲಸನ ಅತಿ ಬೇಗ ಪೂರ್ಣ ಮಾಡಬೇಕಾಗಿ ನಿಮಗೆ ವಿನಂತಿ ಮಾಡ್ತೀವಿ. ಕಸ ಎತ್ತಕ್ಕೂ ನೀವು ಟ್ಯಾಕ್ಸ್ ಕಟ್ಸ್ಕೊಳ್ತೀರಾ, ಒಂದು ಕಸ ಎತ್ತೋ ಯೋಗ್ತಿ ಇಲ್ಲ ಅಂದಮೇಲೆ ಏನಕ್ಕೆ ಟ್ಯಾಕ್ಸ್ ಕಟ್ಸ್ಕೊಳ್ತೀರಾ ಅಂತ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಮಾಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು, ತುಮಕೂರು. ಇನ್ನು ಸ್ಥಳೀಯ ವ್ಯಾಪಾರಿಗಳು ಮಾತನಾಡಿ, ನಾವು ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಕಟ್ಟಿದ್ರೂ ಕೂಡ ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಸರಿಯಾದ ಚರಂಡಿ ಇಲ್ಲದ ಪರಿಣಾಮ ರಸ್ತೆ ಮೇಲೆಲ್ಲ ಗಲೀಜು ನೀರು ಹರಿತಿದೆ. ಇನ್ನು ಮಳೆಗಾಲ ಆರಂಭವಾದರೆ ಸಾಕು ಅಂಗಡಿಗಳಿಗೂ ಗಲೀಜು ನೀರು ನುಗ್ಗುತ್ತವೆ. ಅಲ್ಲದೆ ಜನರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಇದರಿಂದ ಈ ಗಬ್ಬು ವಾಸನೆಯಲ್ಲೇ ಬದುಕುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಬೆಳಿಗ್ಗೆ ಎದ್ರೆ ಇಲ್ಲೇ ಎಲ್ಲ ಹುಚ್ಚೋತಾರೆ. ಅಂಗಡಿಗಳಲ್ಲಿ ಕೂತ್ಕೊಳಕ್ಕಾಗ್ತಾ ಇಲ್ಲ. ವಿಪರೀತ ವಾಸನೆ. ಅಂಗಡಿಯಲ್ಲಿ ಯಾವುದೇ ಕಾರಣಕ್ಕೆ ಅವರೇ ಬಗನ್ ತುಂಬಬೇಕಾದ್ರೆ ಒಂದು 10 ನಿಮಿಷ ಕೂತ್ಕೊಂಡು ನೋಡಿ. ಅಧಿಕಾರಿಗಳು ಯಾರಿದ್ದಾರೆ ಬಂದು ಕೂತ್ಕೊಳ್ಬೇಕಾದ್ರೆ 5 ನಿಮಿಷ ನೋಡಿ. ಅಂಗಡಿ ಒಳಗಡೆ ಕೂತ್ಕೊಂಡು ಆಗ್ತಾರ. ಬರೀ ಹುಚ್ಚ ವಾಸನೆಯಲ್ಲಿ ಬೆಳಿಗ್ಗೆ ಎದ್ರಲ್ಲಿ ಹುಚ್ಚ ಹೋಯ್ತಾರೆ. ಏನೋ ಶೌಚಾಲಯ ಕಟ್ಟಕ್ಕೆ ಹೇಳಿ ಸರ್, ಅವ್ರಿಗೆ ಒಂದು ಸ್ವಲ್ಪ ಏನೋ ಜನಗಳಿಗೆ ಅನುಕೂಲ ಮಾಡೋಕ್ಕೆ ಹೇಳಿ. ಮಂಡಿಪೇಟೆಯಲ್ಲಿ ಎಲ್ಲೂ ಹುಚ್ಚ ಹೋಗಕ್ಕೆ ಜಾಗ ಇಲ್ಲ. ಇದು ಇರೋದೇ ಒಂದೇ ಒಂದು ಜಾಗದ ಎಲ್ಲ ಮಂಡಿಪೇಟೆಯಲ್ಲಿ ಬಂದು ಎಲ್ಲ ಇಲ್ಲೇ ಹುಚ್ಚ ಹೋಗ್ತಾರೆ. ಏನೋ ಅನುಕೂಲ ಮಾಡೋಕ್ಕೆ ಹೇಳಿ ಸರ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಶೌಚಾಲಯನೇ ಇಲ್ಲ ಸರ್, ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಅವ್ರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ, ಏನೋ ಶೌಚಾಲಯ ಕಟ್ಟಕ್ಕೆ ಹೇಳಿ ಸರ್. ನಮಗೆ ಅದೇ ತೊಂದರೆ ಆಗಿರೋದು. ಸಮಸ್ಯೆ ನೋಡಿ, ಚರಂಡಿ ತುಂಬಿ ಹರಿತಾ ಇದೆ. ಸೊಳ್ಳೆ ಸಾಯಂಕಾಲ ಆದರೆ ಸೊಳ್ಳೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನಮಗೆ ತುಂಬ ತೊಂದರೆ ಆಗ್ತೈತಿ. ಇಲ್ಲಿ ಬಂದು ಅವ್ರಿಗೆ ಬರೀ ಅರ್ಜೆಂಟಾಗಿ ಶೌಚಾಲಯ ಕಟ್ಟಕ್ಕೆ ಹೇಳಿ ಸರ್. ನಮಗೆ ಆ ವಿನಂತಿ ಮಾಡ್ಕೊತೀವಿ ಸರ್. ಏನೋ ಸರ್, ಏನೋ ಅದ್ರ ಮೇಲೆ ಇದನ್ನೇ ಜ್ಞಾನನೇ ಮಾಡ್ತಲ್ಲ ಅಂತ ಕಾಣ್ತದೆ. ಇದ್ರಾಗ ಮಂಡಿಪೇಟೆ ಕಡೆ ಬಂದು ತಿರ್ಗೋದೇ ನೋಡೋದೇ ಅಲ್ಲ ಅವರು. ನೋಡಿ, ಅಲ್ಲಿ ನೀರು ಹರಿತೈತೆ, ಇಲ್ಲೂ ನೀರು ಹರಿತೈತೆ, ಅಲ್ಲೂ ನೀರು ಹರಿತೈತೆ. ಬರೀ ನೀರೇ ಹೋಗ್ತಿರೋದು. ಸೊಳ್ಳೆ ವಿಪರೀತ ಇಲ್ಲಿ. ಒಟ್ನಲ್ಲಿ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಮಂಡಿಪೇಟೆಯಲ್ಲಿ ಸಮಸ್ಯೆಗಳು ತಾಂಡವ ಆಡುತ್ತಿರುವುದು ಮಾತ್ರ ನಿಜಕ್ಕೂ ಸತ್ಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.